ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೆಲ್ಲ ಭೂಮ್ತಾ ಇದ್ದು ಆದ್ರೆ ಪತ್ರ ಮಾಡ್ಕೊಂಡು ಇದ್ ನಂದು ಇದ್ ನಿಂದು ಅಂತ ನಾವು ಹೇಳ್ಕತೀವಿ. 10-20 ಪ್ರಶ್ನೆಗಳು ಕೊಟ್ಟು ಮಾರ್ಕ್ಸ್ ಕಾರ್ಡ್ ಅಂತ ಕೊಡ್ತಾರಲ್ಲ, ಆ ಪತ್ರ ಇಟ್ಕೊಂಡು ಒಂದ್ ಮಗಿನ ಭವಿಷ್ಯ ಹೇಳಕ್ಕಾಯ್ತದ? ಹಾಗೆ ಮಾವ, ಯಾವ ಪತ್ರ ಹಿಡ್ಕೊಂಡು ಯಾರ ಭವಿಷ್ಯನೂ ಹೇಳಕ್ಕಾಕಿಲ್ಲ. ಯಾವ ಪತ್ರದಾಗೂ ಯಾರ ಜೀವನ ಹೆಂಗಿರ್ತದೆ ಅಂತ ಹೇಳಕ್ಕಾಕಿಲ್ಲ. ಯಾರ್ಯಾರ ಜೀವನದಾಗಿರ್ತಾರೆ, ಯಾರ್ಯಾರ ಜೀವನದಲ್ಲಿ ಹೋಯ್ತಾರೆ ಅನ್ನೋದನ್ನ ಪತ್ರ ಹೇಳಕ್ಕಿಲ್ಲ. ಹೇಳ್ಬೇಕಿರೋದು ಆ ಪರಮಾತ್ಮ. ಮಾವ, ಪತ್ರ ಕೆಲವೊಬ್ರನ್ನ ಹತ್ರ ಮಾಡುತ್ತೆ, ಇನ್ನೊಬ್ರನ್ನ ಎತ್ತರ ಮಾಡುತ್ತೆ. ಉತ್ತರ ಕೊಡ್ಬೇಕಾಗಿರೋದು ಮನ್ಸ ಮಾವ, ಮನ್ಸ ಮಾಡ್ಕೊಂಡಿರೋ ಪತ್ರ ಅಲ್ಲ. ಇಷ್ಟೆಲ್ಲ ಮಾತಾಡ್ತೀಯ, ಡೈವರ್ಸ್ ಏನಕ್ಕಪ್ಪ ನಿನ್ಗೆ? ಮದುವೆ ಆದ್ಮ್ಯಾಕೆ ನಮ್ಮಿಬ್ರ ಮಧ್ಯೆಯಲ್ಲಿ ಅಂತದೇನು ಇರ್ಲಿಲ್ಲ. ಸಂಸಾರ ಅನ್ನೋದು ಕನ್ಸಿನ ಮಾತಾಗಿತ್ತು. ಆದ್ರೆ ಜೀವನನೇ ಹಂಗಲ್ವಣ. ಒಂದೇ ಸಮಕ್ಕೆ ಎಲ್ಲಾನು ಹಾಕಿಲ್ಲ. ಒಂದೊಂದೇ ನಿಧಾನವಾಗಿ ಆಯ್ತದೆ. ಅಲ್ಲ, ಗೊತ್ತಿಲ್ಲದೆ ಒಂದು ವಿಷಯ ಕೇಳ್ತೀನಿ. ಇವತ್ತು ಯಾರ ಮೇಲೆ ನಡ ಮುನ್ಸು ಕೋಪ ಜಗಳ ಇಲ್ಲ ಹೇಳ್ರಿ? ನಿಮ್ಮನೇಲಿ ಇಲ್ವಾ? ನಿಮ್ಮನೇಲಿ ಇಲ್ವಣ? ಚಂದ್ರಣ್ಣ, ನಿಮ್ಮನೇಲಿ ಇಲ್ವಾ? ಹಠೆ ಯಾಕೆ? ನಮ್ಮ ಮಾವನ ಮನೇಲಿ ಇಲ್ವಾ? ಅದು ಅಲ್ಲದೆ ನಮ್ಮ ಮಾವಂಗೆ ಇಬ್ರು ಹೆಂಡ್ರು. ಇವತ್ ನಮ್ಮ ಮಾವ ಇಬ್ರು ತಾವನು ಖುಷಿಯಾಗೇ ಇರ್ಬೋದು. ಆದ್ರೆ ಮೊದಲು ಹಿಂಗೆ ಎಲ್ಲ ಸಂದಾಗಿತ್ತ? ಮೊದಲು ಕಿಲ್ಲು ಗಲಾಟೆ ಗದ್ದಲಗಳು ಆಗಿರ್ತವೆ. ಆದ್ರೆ ಆಮ್ಯಾಕೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಸರಿ ಹೋಗಿರ್ತಾರೆ ಅಲ್ವಾ ಮಾವ? ಏನ್ರತ್ತೆ, ನಾ ಹೇಳ್ತಿರೋದು ತಿಟ್ಟನ ಸುಳ್ಳ ನೀವೇ ಹೇಳಿ. ನಮ್ಮ ಅತ್ತೆಯರ ಮಕ ನೋಡಿದ್ರೆ ಗೊತ್ತಾಯ್ತದೆ ತಿಟ್ಟ ಅಂತ. ನಾವು ಹಂಗೆಯ ಮೊದ್ಲಿಗಂದೇನೋ ಸರಿ ಬಂದಿಲ್ಲ, ಅದಕ್ಕೆ ನಾವಿಬ್ರು ಹೋಗಿ ಡೈವರ್ಸ್ಗೆ ಸೈನ್ ಹಾಕಿ ಬಂದು. ಅದು ಯಾವ ಪುಣ್ಯನೋ ಏನು, ನಮ್ಮ ಮಕ್ಕಳವ ನಮ್ಮನ್ ಕಾದ್ಲು. ನನ್ನ ಪಾಲು ಮಧ್ಯೆ ಇರೋ ಅಂತರ ಕಮ್ಮಿ ಆಯ್ತಾ ಬಂತು. ಪಾರು ನನ್ನ ಅರ್ಥ ಮಾಡ್ಕೊಂಡ್ರು, ನಾನು ಪಾರುನ ಅರ್ಥ ಮಾಡ್ಕೊಂಡೆ. ನಮ್ಮಿಬ್ರನ್ನ ನಮ್ಮ ಮನೆಯವರೆಲ್ಲ ಅರ್ಥ ಮಾಡ್ಕೊಂಡ್ರು. ಆಗ್ಲಿಂದ ಪಾರು ನಮ್ಮನ್ನೆಲ್ಲರನ್ನೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾವಳೆ. ಅತ್ತೆ, ಪಾರುನು ನಾನು ನೀವು ಅನ್ಕೊಂಡಿರೋದಕ್ಕಿಂತ 100% ಆಗಿದ್ದೀವಿ. ಇವಾಗ ದೂರ ಹೋಗೋ ಮಾತಿರ್ಲಿ, ಆದ್ರೆ ಯೋಚನೆ ಬರಕ್ಕಿಲ್ಲ. ಆ ದೇವಲೋಕನೇ ಬಂದು ನನಗೆ ಎದುರು ನಿಂತು ಪಾರುನ್ ಬಿಡ್ಬೇಕು ಅಂದ್ರೆ ನನ್ನ ಜೀವ ಬಿಟ್ಟೆ, ಪಾರುನ್ ಮಾತ್ರ ಬಿಡುತ್ತಿಲ್ಲ. ಜಗಳ ಆಗೋ ಜಾಗದಾಗೆ ಯುದ್ಧನೇ ಆಗ್ಲಿ, ಪಾರುನ್ ಉಳಿಸ್ಕೊಳಕ್ಕೆ ನನಗೆ ಏನ್ ಬೇಕಾದ್ರೂ ಮಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.